ದೇಶಾದ್ಯಂತ ಆಚರಿಸುತ್ತಿರುವ ಎನ್ಸಿಸಿ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ನ 78ನೇ ಸಂಸ್ಥಾಪನಾ ದಿನಾಚರಣೆಯನ್ನ ನಗರದ ಸ್ವಚ್ಛತೆ ಮಾಡುವ ಮೂಲಕ ತುಮಕೂರಿನಲ್ಲಿ ಆಚರಿಸಲಾಯಿತು. ಸ್ವಚ್ಛತಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಮೇಜರ್ ಅರುಣ್ ಕುಮಾರ್, 4ನೇ ಕರ್ನಾಟಕ ಬೆಟಾಲಿಯನ್ ವತಿಯಿಂದ ತುಮಕೂರಿನ ರೈಲ್ವೆ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆ ಅಂಗಳವನ್ನ ಸ್ವಚ್ಛಗೊಳಿಸುವ ಮೂಲಕ ಆಚರಿಸಲಾಯಿತು. ಎನ್ಸಿಸಿ ಎನ್ನುವುದು ಒಂದು ಬೃಹತ್ ಯುವ ಸಂಘಟನೆಯಾಗಿದ್ದು, ಈ ಸಂಘಟನೆಯಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೇಶದಲ್ಲಿ ಏಕತೆಯನ್ನು ಸಾರುವ ನಿಟ್ಟಿನಲ್ಲಿ ಎನ್ಸಿಸಿಯು ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಎನ್ಸಿಸಿ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ನ 78ನೇ ಸಂಸ್ಥಾಪನಾ ದಿನಾಚರಣೆ ಆಗಿದ್ದು, ಈ ಅಂಗವಾಗಿ ನಮ್ಮ 4ನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ವತಿಯಿಂದ ಇಂದು ತುಮಕೂರು ನಗರದಲ್ಲಿ ಮುಖ್ಯವಾಗಿ ರೈಲ್ವೆ ನಿಲ್ದಾಣ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೇವೆ. ಎನ್ಸಿಸಿ ಅನ್ನೋದು ಒಂದು ದೊಡ್ಡ ಸಂಘಟನೆ, ಯುವ ಸಂಘಟನೆ. ಈ ಸಂಘಟನೆಯಲ್ಲಿ 14 ಲಕ್ಷಕ್ಕಿಂತ ಹೆಚ್ಚು ವಾಲಂಟಿಯರ್ಸು ದೇಶಕ್ಕಾಗಿ ಒಂದು ಮಾದರಿಯಾಗಿ ಬದುಕಲಿಕ್ಕೆ ರೂಪಿಸ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಯೂನಿಫಾರ್ಮ್ಡ್ youth organization in the world, I can say. And under the leadership of our DG NCC, DDG and our commanding officer, we are all with the main aim of unity and discipline. ಏನು ಇವತ್ತು ನಮ್ಮ ದೇಶಕ್ಕೆ ಒಂದು ಏಕತೆ ಅನ್ನೋದೊಂದು ಬೇಕಾಗಿದೆ. ಆ ಏಕತೆಯನ್ನು ಸಾರುವಲ್ಲಿ NCC ತುಂಬ ಮಹತ್ವದ ಒಂದು ಪಡ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ ಕಾಲೇಜಲ್ಲಿದ್ದಾಗ NCCಯಲ್ಲಿ ಇದ್ದಂತಹ ವಿದ್ಯಾರ್ಥಿ. ಈಗಲೂ ಕೂಡ ನಮ್ಮ ಎಲ್ಲ NCC ಅಧಿಕಾರಿಗಳು ಹಾಗೂ ಎಲ್ಲ NCC ಕಾಲೇಜ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಏನಿದೆ ಅಲ್ಲೂ ಕೂಡ ಒಂದು ಒಳ್ಳೆಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇಂದು ಈ ಕಾರ್ಯಕ್ಕೆ ನಮ್ಮ ಜಿಲ್ಲಾಡಳಿತ, ನಮ್ಮ ತುಮಕೂರು ನಗರದ MLA ಅವರವರು ಹಾಗೂ ಜ್ಯೋತಿ ಗಣೇಶ್ ಸರ್ ಅವರು ಹಾಗೂ ನಮ್ಮ ಮಾನ್ಯ ಸೋಮಣ್ಣ ಅವರು ಈ ಎಲ್ಲ ಕಾರ್ಯಗಳಿಗೂ ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಮಗೆಲ್ಲ ರೀತಿಯಲ್ಲಿ ಮಾರ್ಗದರ್ಶನ ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ NCC ಏನು ಸ್ವಯಂ ಸೇವಕರುಗಳಿದ್ದಾರೆ ಹಾಗೂ ನಮ್ಮ NCC ಅಧಿಕಾರಿಗಳಿದ್ದಾರೆ, ಎಲ್ಲರಿಗೂ ಕೂಡ ಶುಭವಾಗಲಿ. ಇದೇ ಥರ NCC ಆರ್ಗನೈಸೇಷನ್ ಇನ್ನೂ 100 ವರ್ಷಗಳಕ್ಕಿಂತ ಹೆಚ್ಚು ಎಲ್ಲಿವರೆಗೂ ನಮ್ಮ ದೇಶ ಇರುತ್ತೆ ಅಲ್ಲಿವರೆಗೂ ಯೂತನ್ನು ಮೋಟಿವೇಟ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇರಲಿ. ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ದೇಶಕ್ಕೆ ಒಳ್ಳೆಯ ಸಿಟಿಸನ್ಗಳು ಅಥವಾ ನಾಗರಿಕರಾಗಬೇಕು ಅನ್ನುವಂಥ ಒಂದು ಏನು ಬುನಾದಿಯನ್ನು ಹಾಕ್ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ NCCಯಲ್ಲಿದ್ದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮಲ್ಲಿರೋ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಸಲಹಾ ಮಂಡಳಿ ನಿರ್ದೇಶಕ ಧನಿಯಾ ಕುಮಾರ್, ಎನ್ಸಿಸಿ ಸ್ಥಾಪನೆಯಾಗಿ 78 ವರ್ಷಗಳು ಕಳೆದಿದೆ. ಈ ಸಂದರ್ಭದಲ್ಲಿ ಎಲ್ಲ NCC ಅಧಿಕಾರಿ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶುಭಾಶಯ ತಿಳಿಸಿದರು. 15ನೇ ವಾರ್ಡಿನಲ್ಲಿ NCC ವತಿಯಿಂದ ನಮ್ಮ ರೈಲ್ವೆ ನಿಲ್ದಾಣವನ್ನ ಸ್ವಚ್ಛ ಮಾಡುತ್ತಿರುವುದು ಒಂದು ಉತ್ತಮವಾದ ಕೆಲಸವಾಗಿದೆ. ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟ ಗಾಂಧೀಜಿಯವರ ಕನಸು ಸ್ವಚ್ಛತೆಗೆ ಮೊದಲ ಆದ್ಯತೆಯಾಗಿತ್ತು. ಆ ಕನಸನ್ನು ನೆನಸು ಮಾಡಿರುವುದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಂದು ತಿಳಿಸಿದರು. ಏನು ಇದನ್ನ ಇಡೀ ಭಾರತದಲ್ಲಿ ಏನು NCC ಹುಟ್ಟಿ ಇವತ್ತಿಗೆ 78 ವರ್ಷಗಳ ತುಂಬಿದೆ. ಅದಕ್ಕೆ ನಾನು NCC ಎಲ್ಲ ಹುಡುಗರಿಗಾಗ್ಬೋದು, ಮಹಿಳೆಯರಿಗಾಗ್ಬೋದು ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ಈ ದಿವಸ 15ನೇ ವಾರ್ಡಲ್ಲಿ ಇವತ್ತು ಏನಿದು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ರೈಲ್ವೆ ನಿಲ್ದಾಣದಲ್ಲಿ. ಇದು ಒಂದು ಉತ್ತಮವಾದ ಕೆಲಸ. ಮೊದಲಿಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಯವರು ಅವ್ರ ಕನಸಾಗಿತ್ತು ಏನೋ ಸ್ವಚ್ಛತೆದು. ಅದೇ ರೀತಿ ಇವತ್ತು ಏನು ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಆ ಕನಸನ್ನು ನನಸು ಮಾಡ್ತಾ ಇದ್ದಾರೆ. ಇವತ್ತು 100ಕ್ಕೆ 95ರಷ್ಟು ಎಲ್ಲ ಕಡೆಯೂ ಕೂಡ ಜನಗಳು ಎಚ್ಚೆತ್ಕೊಂಡು ಸ್ವಚ್ಛತೆಯನ್ನು ನೀಟಾಗಿ ಮಾಡ್ತಾಯಿದ್ದಾರೆ. ಇನ್ನೂ ಎಲ್ಲ ಒಂದು 4-5% ಇನ್ನೂ ಅದೇ ಥರ ಆಗ್ತಾಯಿದೆ. ಅದನ್ನು ಕೂಡ ತಪ್ಪಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕರ್ತವ್ಯ. ಇವತ್ತೇನು NCC ಅಂದರೆ ನಾವು ಏನು ಮಿಲ್ಟ್ರಿ ಅಂತ ಹೇಳ್ತೀವಲ್ಲ, ಅದೇ ಥರ NCCನೂ ಒಂದು ಭಾಗ. ಅದರಿಂದ ಇವತ್ತೇನು ನಾವು ಈ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತೆಯನ್ನು ಮಾಡಿಸ್ತಾ ಇದ್ದೀವಿ, ಇದಕ್ಕೆಲ್ಲ ಸಹಕಾರ ನೀಡಿದಂಥ ನಮ್ಮ ರಮೇಶ್ ಬಾಬು ಅವರು ಇರ್ಬೋದು, ನಮ್ಮ ಪ್ರದೀಪ್ ಅವರು, ನಮ್ಮ ಎಲ್ಲ NCC ಅಧಿಕಾರಿಗಳು, ಮತ್ತು ಇಲ್ಲಿನ ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಅದೇ ರೀತಿ ನಮ್ಮ
ಕೇಂದ್ರ ಮಂತ್ರಿಗಳಾದ ವಿ ಸೋಮಣ್ಣವರು ಇವರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎನ್ಸಿಸಿ ವಿದ್ಯಾರ್ಥಿ, ಎನ್ಸಿಸಿ ಸ್ಥಾಪನೆಯಾಗಿ 78 ವರ್ಷ ಕಳೆದಿದ್ದು ಅದರ ಅಂಗವಾಗಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ತುಮಕೂರಿನ ರೈಲ್ವೆ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆ ಸ್ವಚ್ಛಗೊಳಿಸುವ ಮೂಲಕ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. Jai Hind all. I am Junior Under Officer Ullas Chandravi from 1/4 UCS for Karnataka Battalion. Today, we are here accumulated on the 78th rising of NCC Day. We are here accumulated with more than 300 cadet strength from various institutions to celebrate NCC Day differently by doing cleanliness drive. As we all know, cleanliness is next to godliness. We are accumulated here doing cleanliness drive from various places. We have completed the cleanliness drive in Tumkur railway station and now we are continuing it at Tumkur District Hospital. I would like to thank our 4 Karnataka Battalion PA staff, CNOs and all other staffs of 4 Karnataka Battalion for giving us this wonderful opportunity to celebrate NCC Day. ಕಾರ್ಯಕ್ರಮದಲ್ಲಿ ಮೇಜರ್ ಅರುಣ್ ಕುಮಾರ್, ಸ್ಟೇಷನ್ ಮಾಸ್ಟರ್ ರಮೇಶ್ ಬಾಬು, ರೈಲ್ವೆ ಸಹಾಯಕ ಮಂಡಳಿ ನಿರ್ದೇಶಕ ಧನಿಯಾ ಕುಮಾರ್, ಎನ್ಸಿಸಿ ಲೆಫ್ಟಿನೆಂಟ್ ಪ್ರದೀಪ್ ಕುಮಾರ್, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್, ಸುಬೇದಾರ್ ಮೇಜರ್ ಯೋಗೇಶ್ ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.